ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಮನುಷ್ಯನ ದೇಹಕ್ಕೆ ಒಂದು ನಿರ್ದಿಷ್ಟ ಆಕಾರ ಕೊಟ್ಟು ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಚಲಿಸುವಂತೆ ಮಾಡೋದು ನಮ್ಮ ಮೂಳೆಗಳು. ಬಹುಶಃ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅನ್ಸುತ್ತೆ, ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ 206 ಮೂಳೆಗಳಿರುತ್ತೆ. ನಾವು ಕೂತ್ಕೋಬೇಕು, ಎದ್ದು ನಿಲ್ಲಬೇಕು, ಮಾತಾಡಬೇಕು, ಓಡಾಡಬೇಕು, ಹೀಗೆ ನಮ್ಮ ದೇಹದ ಅಂಗಾಂಗಗಳ ಪ್ರತಿಯೊಂದು ಚಟುವಟಿಕೆಗೂ ಕೂಡ ಮೂಳೆಗಳು ಆರೋಗ್ಯಕರವಾಗಿರಬೇಕಾಗಿದ್ದು ತೀರಾ ಅವಶ್ಯಕ. ಆದರೆ ಒಂದು ನಿರ್ದಿಷ್ಟ ವಯಸ್ಸಾದ ಅಥವಾ ಅಪಘಾತದಂಥ ಸಂದರ್ಭಗಳಲ್ಲಿ ಮೂಳೆ ಮುರಿತ, ಮೂಳೆ ಸವೆತಗಳನ್ನು ನಾವು ಬಹಳಷ್ಟು ಸಾಮಾನ್ಯವಾಗಿ ಕೇಳ್ತೀವಿ. ಆದರೆ ಇತ್ತೀಚೆಗೆ ತೀರಾ ಹೆಚ್ಚಾಗಿರುವಂಥದ್ದು ಅಂದರೆ ಮೂಳೆಗಳ ಕ್ಯಾನ್ಸರ್. ಹಾಗಾದರೆ ಏನಿದು ಮೂಳೆಗಳ ಕ್ಯಾನ್ಸರ್, ಯಾಕೆ ಬರುತ್ತೆ, ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ಜೊತೆಗೆ ಮೂಳೆಗಳ ಆರೋಗ್ಯಕ್ಕೆ ಯಾವ ರೀತಿ ನಾವು ಪ್ರಿಕಾಷನ್ಸನ್ನು ತಗೋಬೇಕು, ಇದೆಲ್ಲದರ ಬಗ್ಗೆ ಮಾತಾಡ್ತೀವಿ ಇವತ್ತಿನ ಸುಹಾಸಿನಿಯಲ್ಲಿ. ಮೂಳೆಗಳ ಕ್ಯಾನ್ಸರ್, ಇದರ ಬಗ್ಗೆ ಮಾತಾಡೋದಕ್ಕೆ ಮೂಳೆಗಳ ಕ್ಯಾನ್ಸರ್ ತಜ್ಞರಾಗಿರುವಂಥ ಡಾಕ್ಟರ್ ಶ್ರೀನಿವಾಸ್ ಅವರಿದ್ದಾರೆ ನಮ್ಮ ಜೊತೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಡಾಕ್ಟರ್, ಮೊದಲಿಗೆ ನಿಜಕ್ಕೂ ಮೂಳೆಗಳ ಕ್ಯಾನ್ಸರ್ ಅನ್ನೋದು ಗೊತ್ತು, ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಮೂಳೆಗಳಿಗೂ ಕ್ಯಾನ್ಸರ್ ಆವರಿಸಿಕೊಳ್ಳುತ್ತಾ ಅನ್ನುವಂಥದ್ದು? ಹೌದು, ಮೂಳೆಗಳಲ್ಲಿ ಜನರಲಿ ಫ್ರ್ಯಾಕ್ಚರ್ಸ್ ಬಗ್ಗೆ ಕೇಳ್ತೀವಿ, ಇಂಜುರೀಸ್ ಬಗ್ಗೆ ಕೇಳ್ತೀವಿ, ಆಥರೈಟಿಸ್ ಬಗ್ಗೆ ಕೇಳ್ತೀವಿ. ಬಟ್ ಮೂಳೆಗಳಲ್ಲಿ ಕ್ಯಾನ್ಸರ್ ಬರೋ ವಿಷಯ ಜನರಲ್ಲಿ ಅಷ್ಟು ತಿಳುವಳಿಕೆ ಇಲ್ಲ. ಹೆಚ್ಚಾಗಿ ಇದು ಮಕ್ಕಳಲ್ಲಿ ಕಾಣುತ್ತೆ. ಜನರಲಿ ಏನಂದರೆ, ನೋವು ಬಂದಾಗ ಒಂದು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಒಂದು ಮಾತ್ರೆ ತೊಗೊತೀವಿ, ಅದು ಕಡಿಮೆ ಆಗಿಬಿಡುತ್ತೆ. ಬಟ್ ಕ್ಯಾನ್ಸರ್ ಬಂದಾಗ ಎಷ್ಟೇ ಮಾತ್ರೆ ತೊಗೊಂಡ್ರು, ಎಷ್ಟೇ ರೆಸ್ಟ್ ತೊಗೊಂಡ್ರೂ ಕಡಿಮೆ ಆಗೋದಿಲ್ಲ. ಇದು ಒಂದು ಸಿಂಪ್ಟಮ್. ಆಮೇಲೆ ಈ ಕ್ಯಾನ್ಸರ್ ಹೆಚ್ಚಾಗಿ ಮಕ್ಕಳಲ್ಲಿ ಬರುತ್ತೆ. ಆಮೇಲೆ ಹಿರಿಯವರು ಅಂದರೆ 40 ಇಯರ್ಸ್ ಆದಮೇಲೆ ಬರುತ್ತೆ. ಆ್ಯಂಡ್ ಈ ಕ್ಯಾನ್ಸರ್ ಬಗ್ಗೆ ಅಷ್ಟು ತಿಳುವಳಿಕೆ ಜನರಲ್ಲಿ ಇಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಡಾಕ್ಟರ್ಸಲ್ಲೂ ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾಕಂದರೆ ಇದು ತುಂಬ ರೇರ್ ಕ್ಯಾನ್ಸರ್. ಇಡೀ ಇಫ್ ಯು ಟೇಕ್ ಎಲ್ಲ ಕ್ಯಾನ್ಸರ್ಸ್ ಕೂಡ್ಕೊಂಡ್ರೆ ಇದು 1% ಇಲ್ಲ 2% ಅಂತ ಹೇಳ್ಬೋದು. ಅದರಿಂದ ಇದ್ರ ಬಗ್ಗೆ ತಿಳುವಳಿಕೆ ಅಷ್ಟಿಲ್ಲ. ಜನ ಇದ್ರ ಬಗ್ಗೆ ಏನೋ ತಿಳುವಳಿಕೆ ಇಲ್ದಿರೋದ್ರಿಂದ ತುಂಬ ಲೇಟಾಗಿ ಬರ್ತಾರೆ ನಮ್ಮ ಹತ್ರ. ಆಮೇಲೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಅವರು ಐಡೆಂಟಿಫಿಕೇಶನ್ ಮಾಡೋಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಬಂದಾಗ ಕ್ಯಾನ್ಸರ್ ತುಂಬ ಕಡೆ ಹರಡ್ಬಿಟ್ಟಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಸೊ ದಿಸ್ ಇಸ್ ದ ಕರೆಂಟ್ ಸಿಚುವೇಶನ್ ವಿತ್ ಕ್ಯಾನ್ಸರ್. ಓಕೆ, ಈಗ 206 ಮೂಳೆಗಳು, ಯಾವ ಮೂಳೆಗಳಿಗೆ ಹೆಚ್ಚು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಅಂತ? ಆಲ್ಮೋಸ್ಟ್ ಎಲ್ಲ ಮೂಳೆಗಳು ಬರ್ಬೋದು. ಬಟ್ ಹೆಚ್ಚಾಗಿ ಕಾಲಲ್ಲಿ, ಕೈಯಲ್ಲಿ ಬರ್ಬೋದು. ಈ ಮಂಡಿ ಇದೆಯಲ್ಲ, ಆ ಸುತ್ತಮುತ್ತ ಬರ್ಬೋದು. ಆಮೇಲೆ ಭುಜ, ಶೋಲ್ಡರ್ ಜಾಯಿಂಟ್ ಅಂತ ಹೇಳ್ತೀವಿ, ಅದ್ರ ಸುತ್ತಮುತ್ತ ಬರ್ಬೋದು. ಬೆನ್ನು ಮೂಳೆಯಲ್ಲಿ ಬರ್ಬೋದು, ಇಲ್ಲ ಮ್ಯಾಂಡಿಬಲ್ ಇಲ್ಲ ಸ್ಕಲ್ ಬೋನಲ್ಲೂ ಬರ್ಬೋದು. ಮುಖ್ಯವಾಗಿ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ, 206 ಮೂಳೆಗಳಿರುತ್ತೆ, ಜೊತೆಗೆ ಅದರ ಚಟುವಟಿಕೆಗಳು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಹಾಂ, ಈ ಲಾಂಗ್ ಬೋನ್ಸ್ ಅಂತ ಹೇಳ್ತೀವಿ, ಅಂದರೆ ತೊಡೆ ಮೂಳೆ, ಕಾಲು ಮೂಳೆ, ಆಮೇಲೆ ಕೈಯಲ್ಲಿರೋ ಹ್ಯೂಮರಸ್ ಬೋನ್ ಅಂತ ಹೇಳ್ತೀವಿ, ಆಮೇಲೆ ರೇಡಿಯಸ್ ಅಂಡ್ ಅಲ್ನಾ ಅಂತ ಹೇಳ್ತೀವಿ. ಈ ಮೂಳೆಗಳು ಏನಾಗುತ್ತೆ ಅಂದರೆ ಈ ಮಸಲ್ಸ್ಗೆ ಅಟ್ಯಾಚ್ಮೆಂಟ್ ಕೊಡುತ್ತೆ. ಈ ಮಸಲ್ಸ್ ಮತ್ತು ಮೂಳೆ ಮತ್ತು ಜಾಯಿಂಟು, ಈ ಮೂರರಿಂದ ನಾವು ನಡೆಯೋಕ್ಕೆ ಒಂದು ಆಧಾರ. ಆಮೇಲೆ ಈ ನರ್ವ್ಸ್ ಅಂತ ಹೇಳ್ತೀವಿ, ದೀಸ್ ಆರ್ ಲೈಕ್ ಎಲೆಕ್ಟ್ರಿಕಲ್ ವೈರ್ಸ್ ಥರ. ನಮ್ಮ ಬೆನ್ನುಲಿಂದ ಕನೆಕ್ಷನ್ಸ್ ಬಂದ್ಬಿಟ್ಟು ಆ ಮಸಲ್ನ ಆಕ್ಟಿವೇಟ್ ಮಾಡುತ್ತೆ. ಈ ಜಾಯಿಂಟ್ಸ್ ಕದಲುತ್ತೆ. ದಿಸ್ ಇಸ್ ಹೌ ವಿ ವಾಕ್. ಸೊ ಮೂಳೆಗಳದೇ ನಾವು ಬೇರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ ನಿಜಕ್ಕೂ. ಹಾಗಾದರೆ ಖಂಡಿತ. ಈಗ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರೆ, ಯಾವ ಕಾರಣಕ್ಕಾಗಿ ಆಗಿರ್ಬೋದು ಅಂತ? ಈ ಕ್ಯಾನ್ಸರ್ಗೆ ಏಕೆ ಬರುತ್ತೆ ಅಂತ ಹಲವಾರು ರಿಸರ್ಚ್ ನಡೀತಾ ಇದೆ. ಬಟ್ ಮೂಳೆ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ರಿಸರ್ಚ್ ನಡೆದಿಲ್ಲ. ಇನ್ನೊಂದು ಮಾಡಿರೋ ರಿಸರ್ಚಲ್ಲೂ ನಮಗೆ ಯಾಕೆ ಬರುತ್ತೆ ಅಂತ ತಿಳುವಳಿಕೆ ಇಲ್ಲ ನಮ್ಮಲ್ಲಿ. US ಅಲ್ಲಿ, ಪಿಟ್ಸ್ಬರ್ಗಲ್ಲಿ, ಆಮೇಲೆ UK ದಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಯಾಕೆ ಬರುತ್ತಂತ ಕಾರಣ ನಮಗೆ ಇನ್ನೂ ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ಈಗ ಬಹಳಷ್ಟು ಬಾರಿ ಮೂಳೆ ಸವೆತ ಅನ್ನೋದು ಬಹಳಷ್ಟು ಬಾರಿ ಕೇಳಿರ್ತೀವಿ. ಸೊ ಇನ್ ಕೇಸ್ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಕ್ಯಾನ್ಸರ್ಗೆ ದಾರಿ ಆಗಬಹುದಾ ಅಂತ? ಇಲ್ಲ, ಆಥರೈಟಿಸ್ ಅಂದರೆ ಮೂಳೆ ಸೌದೋಗಿ ಬರೋ ಕಾಯಿಲೆ, ಇದಕ್ಕೂ ಸಂಬಂಧ ಇಲ್ಲ. ಈ ಕ್ಯಾನ್ಸರ್ ಕಾಯಿಲೆಗೂ ನಮ್ಮ ಆಕ್ಟಿವಿಟೀಸ್ಗೂ ಯಾವುದಕ್ಕೆ ಸಂಬಂಧನೂ ಇಲ್ಲ. ಅದರಿಂದ ಬರುತ್ತೆ, ಇದರಿಂದ ಬರುತ್ತೆ ಅಂತ ಹೇಳೋಕ್ಕೂ ಬರೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಕಾಯಿಲೆಗಳು, ದೊಡ್ಡ ಕಾಯಿಲೆಗಳಂದಾಗ ಇಲ್ಲಿ ಹೆರಿಡಿಟರಿ ಕೂಡ ಅಂಶ ಹೆಚ್ಚಾಗಿ ಬರುತ್ತೆ. ಸೊ ಇದು ಕೂಡ ಆಗ್ಬಹುದಾ ಅಂದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ನೋಡಿದಾಗ ಆ ಒಂದು ಅಂಶ ಕೂಡ? ಈ ಮೂಳೆ ಕ್ಯಾನ್ಸರ್ ಹಲವಾರು ರೀತಿ ಇದೆ. ಅದರಲ್ಲಿ ಒಂದು ಟೈಪ್, ಅದು ಆಸ್ಟಿಯೋಕಾಂಡ್ರೋಮ್ ಅಂತ ಹೇಳ್ತೀವಿ. ಇದು ಫ್ಯಾಮಿಲಿಯಲ್ಲಿ ಬರ್ಬೋದು. ಅಂದರೆ ಅಪ್ಪನಿಗಿದ್ರೆ ಇಲ್ಲ ಅಜ್ಜನಿಗಿದ್ರೆ ಮಗನಿಗೆ ಬರ್ಬೋದು, ಮಕ್ಳಿಗೆ ಬರ್ಬೋದು. ಅದನ್ನ ಬಿಟ್ಟರೆ ಜನರಲಿ ಯಾರಿಗಾದ್ರೂ ಬರ್ಬೋದು ಕ್ಯಾನ್ಸರು. ಬೋನ್ ಕ್ಯಾನ್ಸರ್ ಅಲ್ಲಿ ಎಷ್ಟು ವಿಧಗಳಿದೆ, ಎಷ್ಟು ಟೈಪ್ಸ್ಗಳಿದೆ? ಹೌದು, ಹಲವಾರು ಕ್ಯಾನ್ಸರ್ಸ್ ಇದೆ ಬೋನ್ ಕ್ಯಾನ್ಸರ್ಸಲ್ಲಿ. ಅದರಲ್ಲಿ ಮೇನ್ ಅಂದರೆ ನಾವು ಬೋನ್ ಕ್ಯಾನ್ಸರ್ನ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ರೈಮರಿ ಬೋನ್ ಕ್ಯಾನ್ಸರ್,
ಇನ್ನೊಂದು ಸೆಕೆಂಡ್ರಿ ಬೋನ್ ಕ್ಯಾನ್ಸರ್ ಅಂತ. ಈ ಪ್ರೈಮರಿ ಬೋನ್ ಕ್ಯಾನ್ಸರು ಹೆಚ್ಚಾಗಿ ಮಕ್ಕಳಲ್ಲಿ ಬರುತ್ತೆ. ಅಲ್ಲಿ ಬೋನಲ್ಲಿ ಕ್ಯಾನ್ಸರ್ ಹುಟ್ಕೊಂಡು ಆ ಬೋನ್ನ ಮೆತ್ತಗೆ ಮಾಡುತ್ತೆ, ಫ್ರ್ಯಾಕ್ಚರ್ ಆಗ್ಬೋದು. ಅಲ್ಲಿಂದ ಕ್ಯಾನ್ಸರ್ ಹರಡ್ಬಿಟ್ಟು ಚೆಸ್ಟ್ಗೆ, ಲಂಗ್ಗೆ ಹೋಗ್ಬೋದು, ಇಲ್ಲ ಬೇರೆ ಬೋನ್ಸ್ಗೆ ಹೊರಡ್ಬೋದು. ಇದು ಪ್ರೈಮರಿ ಬೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇನ್ನೊಂದು ರೀತಿ ಅದು ಸೆಕೆಂಡ್ರಿ ಬೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಬೇರೆ ಕ್ಯಾನ್ಸರ್ ಬಂದಿದ್ರೆ ಅಕಸ್ಮಾತ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು. ಈ ಬೇರೆ ಬಾಡಿಯಲ್ಲಿ ಕ್ಯಾನ್ಸರ್ ಹುಟ್ಕೊಂಡ್ರೆ ಅದು ಮೂಳೆಗೆ ಹರಡ್ಬೋದು. ಮೂಳೆಯಲ್ಲಿ ಹರಡ್ಬಿಟ್ಟು ಆ ಮೂಳೆನ ಡ್ಯಾಮೇಜ್ ಮಾಡುತ್ತೆ. ಇದು ಸೆಕೆಂಡ್ರಿ, ಅಂದರೆ ಬೇರೆ ಕ್ಯಾನ್ಸರಿಂದ ಬಂದು ಮೂಳೆಗೆ ಹರಡ್ಕೊಂಡು ತೊಂದರೆ ಕೊಡ್ತಾ ಇರೋದು. ಇದು ಸೆಕೆಂಡ್ರಿ ಬೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಪ್ರೈಮರಿ ಬೋನ್ ಕ್ಯಾನ್ಸರಲ್ಲಿ ಹಲವಾರು ರೀತಿ ಇದೆ. ಆಸ್ಟಿಯೋಸಾರ್ಕೋಮಾ ಅಂತ ಜನರಲಿ ಹೇಳ್ತೀವಿ. ಆಮೇಲೆ ಇವಿಂಗ್ ಸಾರ್ಕೋಮಾ ಅಂತ ಹೇಳ್ತೀವಿ. ಲೀಸಾರೆ ಬಗ್ಗೆ ಕೇಳಿದ್ದೀರಾ? ಹೌದು. ಅವ್ರಿಗೆ ಮಲ್ಟಿಪಲ್ ಮೈಲೋಮಾ ಅಂತ, ಅದು ಒಂದು ಟೈಪ್ ಬೋನ್ ಕ್ಯಾನ್ಸರ್. ಹೌದು. ಸೊ ಹಲವಾರು ರೀತಿ ಇದೆ. ಲೀಸಾರೆಗೆ ಬಂದಿರುವಂಥದ್ದು ಕ್ಯಾನ್ಸರ್ ಅದು ಯಾವ ರೀತಿ ಅಂದರೆ ಯಾವ ಕಾರಣಕ್ಕಾಗಿ ಬಂದಿರುವಂಥದ್ದು? ಅದು ಮೂಳೆಯಲ್ಲಿ ಕ್ಯಾನ್ಸರ್ ಹುಟ್ಕೊಂಡು ಎಲ್ಲ ಮೂಳೆಗಳು ಹರಡ್ಬಿಟ್ಟು ಬೋನ್ ಮ್ಯಾರನ್ನು ಸಪ್ರೆಸ್ ಮಾಡುತ್ತೆ. ಇದು ಒಂದು ರೀತಿಯ ಬೋನ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಅದಕ್ಕೆ ಯಾವ ಕಾರಣ ಅಂತ ಇಲ್ಲ, ನಮ್ಗೆ ಗೊತ್ತಿಲ್ಲ, ನಮಗೆ ಕಾರಣ ಅಂತ ಗೊತ್ತಿಲ್ಲ. ಬಟ್ ಟ್ರೀಟ್ಮೆಂಟ್ ಅಂತೂ ಇದೆ. ಸಾಮಾನ್ಯವಾಗಿ ಬೋನ್ ಕ್ಯಾನ್ಸರ್ ಬಂದ ತಕ್ಷಣ ಯಾವ್ಯಾವ ಥರದ ಟ್ರೀಟ್ಮೆಂಟ್ಗಳಿದೆ ಅಂತ ಹೇಳಿ? ನಾನು ಹೇಳ್ದಂಗೆ ಬೋನ್ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಮೊದಲೇನು ಮಾಡ್ತಿದ್ರು ಅಂದರೆ ಬೋನ್ ಕ್ಯಾನ್ಸರ್ ಬಂದುಬಿಟ್ರೆ ಒಂದು ಎಕ್ಸ್ರೇ ಮಾಡೋದು, ಇಲ್ಲ ಒಂದು CT ಸ್ಕ್ಯಾನ್ ಮಾಡಿಬಿಟ್ಟು ನೋಡ್ಬಿಟ್ಟು ಕಾಲು ಇಲ್ಲ ಕೈನ ಕತ್ತರಿಸ್ತಾ ಇದ್ರು. ಆಂಪುಟೇಷನ್ ಸರ್ಜರಿ ಅಂತ ಮಾಡ್ತಾ ಇದ್ರು. ಮಾಡಿಬಿಟ್ಟು ಪೇಷಂಟ್ ಹಿಂಗೂ ಸಾಯ್ತಾರೆ ಅಂತ ಬಿಟ್ಬಿಡ್ತಿದ್ರು. ಅವಾಗ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಬೇರೆ ಕಡೆ ಹರಡ್ಬಿಟ್ಟು ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ. ಒಂದು 6 ತಿಂಗಳು ಇಲ್ಲ 1 ವರ್ಷ ಬದುಕ್ತಾರೆ, ಆಮೇಲೆ ತೀರೋಗ್ತಾರೆ. ಇದು ನಡೀತಾ ಇತ್ತು. ಆಮೇಲೆ ಈ ಒಂದು 20 ವರ್ಷದಿಂದ ಕೀಮೋಥೆರಪಿ ಅಂತ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ. ಇದೇನಾಗುತ್ತೆ ಅಂದರೆ ಬೇಸಿಕಲಿ ಈ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುತ್ತೆ. ಈ ಕ್ಯಾನ್ಸರ್ ಸೆಲ್ನ ಸಾಯಿಸ್ಬಿಟ್ಟು ಆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಈಗ ಅದ್ರ ಜೊತೆ ನಾವು ಲಿಂಬ್ ಸೇವಿಂಗ್ ಸರ್ಜರಿ ಅಂತ ಮಾಡಿಬಿಟ್ಟು ಕಾಲನ್ನ ಉಳಿಸ್ಬೋದು. ಓಕೆ. ಈಗ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಮತ್ತಷ್ಟು ಹೆಚ್ಚಿನ ಚಿಕಿತ್ಸೆಗಳ ಲಭ್ಯ ಇದೆ ಅಂತ ಹೇಳ್ತಾ ಇದ್ರೆ ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಬೋನ್ ಕ್ಯಾನ್ಸರ್ ಬಗ್ಗೆ ವೈದ್ಯಕೀಯ ಲೋಕದಲ್ಲಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಬಹಳಷ್ಟು ಇದ್ರ ಬಗ್ಗೆ ಅರಿವಿಲ್ಲ. ಅದರ ಜೊತೆಗೆ ವೈದ್ಯರ ಬಳಿ ಹೋದಾಗ ಅದು ಸಿವಿಯರ್ ಆಗಿಬಿಟ್ಟಿರುತ್ತೆ. ಹಾಗಾದರೆ ಆರಂಭಿಕ ಹಂತದಲ್ಲೇ ಯಾವ ರೀತಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.